ನಾವೇನು ಬಾವಿ ಹತ್ರ ಬರ್ತೀವಿ, ಈ ತೆಂಗಿನ ಗಿಡಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಏನು ಕೆಲಸ ಮಾಡಬೇಕು, ಪಕ್ಕದಲ್ಲಿ ಬೇರೆ ಗಿಡಗಳಿಗೂ ಅದೇ ಕೆಲಸ ಮಾಡಬೇಕನ್ನೋ ಒಂದು, ಅದರಲ್ಲೂ 3 ಬೋರ್ ಹಾಕ್ತಿದ್ವಿ ನಾವು. 3ರಲ್ಲೂ ನೀರಿಲ್ಲ. ಆ ಬಾವಿ ನೀರು ಉಪಯೋಗಿಸಿ ಇಷ್ಟೆಲ್ಲ ನಾವು ಮಾಡಿದ್ವಿ ಸರ್. ಇದನ್ನು 150ರಿಂದ 200 ಮಟ್ಟ ಮೇಯಷ್ಟು ನಾವು ರೇಷ್ಮೆನ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಶ್ರೀಗಂಧ ಇದೆ, ಪಕ್ಕದಲ್ಲಿ ಹೊನ್ನೆ ಇದೆ, ಆಮೇಲೆ ಬೀಟೆ ಮರ ಇದೆ, ಆಮೇಲೆ ಮಹಾಗನಿ ಇದೆ, ಇದು ನುಗ್ಗೆ ಬೇಸಾಯನೂ ಕೂಡ ಮಾಡಿದ್ದೀವಿ. ಈಗ ನಾವು ಈ ತೆಂಗಿನ ಗಿಡ ಹಾಕಿದ್ದೀವಲ್ಲ, ಇದೆಲ್ಲ ಕೃಷಿ ಇಲಾಖೆಯಿಂದ ಸಹಾಯದಿಂದ ನಾವು ಮಾಡ್ತಕ್ಕಂಥದ್ದು. ಈ ಸ್ಪ್ರಿಂಕ್ಲರ್ ಸೈಟ್ ಏನಿದೆ, ಇದು ಕೃಷಿ ಇಲಾಖೆಯಿಂದ ಮಾಡ್ತಕ್ಕಂಥದ್ದು. ಈ ಏನು ಬೆಳೆ ಇದೆ ಇದೆಲ್ಲ ನಾವು ನರೇಗಾ ಮುಖಾಂತರ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮುಖಾಂತರ ನಾವು ಸವಲತ್ತನ್ನು ಪಡೆದಿದ್ದೀವಿ ಸರ್. ಸುಮಾರು 2.25-3 ಎಕರೆ ಇರ್ತಕ್ಕಂಥ ಜಮೀನಲ್ಲಿ 3 ಬೋರ್ ಹಾಕ್ಸಿದಾಗ 3 ಫೇಲ್ ಆದವು. ಬಟ್ ಏನಾದರೂ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಂಡು ವ್ಯವಸಾಯ ಮಾಡ್ಬೇಕನ್ನೋ ದೃಷ್ಟಿನಾಗೆ ನುಗ್ಗೆ ಗಿಡ ಇದ್ರೂ ಇಲ್ಲಿ ಬಿಟ್ಟರು ಬಿಡಲಿ ಅನ್ನೋ ಉದ್ದೇಶವಾಗಿನ ಮಹಾಗನಿ ಇದೆ, ರಕ್ತಚಂದನ ಇದೆ, ಈ ಕಡೆ ಶ್ರೀಗಂಧ ಇದಾವೆ, ಆ ಕಡೆ ಎಲ್ಲ. ಒಂದು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಅಡ್ಡಾಡ್ಕೊಂತ ಗ್ರಾಮ. ಅದರಲ್ಲಿ ಈಗ ನನ್ನ ಭಾಗಕ್ಕೆ ಬಂದಂಥ ಈ ಜಮೀನಲ್ಲಿ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಣ್ಣ ಅಂತೇಳಿ. ನಾವು ಕುಂಚಿಟಿಗಿರಿಯಲ್ಲಿ ಬರ್ತೀವಿ. ನಮ್ಮ ಒಂದು 2.25 ಎಕರೆ ಬಂದಂಥ ಜಮೀನಲ್ಲಿ ನಾವು ಅಡಿಕೆ ಅಳವಡಿಸಿದ್ದೀವಿ. ಅದ್ರ ಜೊತೆಯಲ್ಲಿ ಪಪಾಯ ಹಾಕಿದ್ದೀವಿ, ಅದ್ರ ಜೊತೆಯಲ್ಲಿ ಮೆಣಸಿನ ಗಿಡ ಹಾಕಿದ್ದೀವಿ. ಸ್ವಲ್ಪ ಅಲ್ಲಲ್ಲಿ ಈ ಸಣ್ಣ ಪುಟ್ಟ ತರಕಾರಿ ಗಿಡಗಳನ್ನು ಕೂಡ ನಾವು ಹಾಕಿರ್ತೀವಿ. ಯಾಕಂತ ಹೇಳಿದ್ರೆ ಇದೆಲ್ಲ ಬರೋದು ಸುಮಾರು ಒಂದು, ಈಗ ಅಡಿಕೆ ನೋಡಿದ್ರೆ 3 ವರ್ಷ 4 ವರ್ಷ ಮೇಲ್ಪಟ್ಟು ಫಸ್ಲು ಬರೋಂಥ ಒಂದು ಇದು ಸನ್ನಿವೇಶ. ಹಾಗಾಗಿ ಪರಂಗಿ ಸುಮ್ಮನೆ ನಮ್ಮ ಸಣ್ಣ ಪುಟ್ಟ ಖರ್ಚಿಗಾದ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋ ಉದ್ದೇಶವಾಗಿನ ಈ ಪರಂಗಿ ಬೆಳವಣಿಗೆ ಮಾಡಿದ್ದೀವಿ. ಆ ಜೊತೆಯಲ್ಲಿ ನಮ್ಮ ವಾರ ಖರ್ಚಿಗೆ ಅಂತ ಹೇಳ್ಬಿಟ್ಟು ಈ ಮೆಣಸಿನ ಗಿಡ, ತರಕಾರಿ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡು ಒಂದು ಸಮಗ್ರ ಕೃಷಿ ವ್ಯವಸಾಯ ಮಾಡಬೇಕನ್ನೋ ಒಂದು ದೃಷ್ಟಿನಲ್ಲಿ ನಾನು ನನ್ನ ಮಗ ಸೇರಿಕೊಂಡು ಈ ಒಂದು ವ್ಯವಸಾಯನ ವೃತ್ತಿನ ಕೆಲಸ ನಾವು ಕಸುಬು ಮಾಡ್ತಾ ಇದ್ದೀವಿ ಸರ್. ನಾವೇನು ಬಾವಿ ಹತ್ರ ಬರ್ತೀವಿ, ಈ ತೆಂಗಿನ ಗಿಡಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಏನು ಕೆಲಸ ಮಾಡಬೇಕು, ಪಕ್ಕದಲ್ಲಿ ಬೇರೆ ಗಿಡಗಳಿಗೂ ಅದೇ ಕೆಲಸ ಮಾಡಬೇಕನ್ನೋ ಒಂದು ಸಮಯ ಬರುತ್ತೆ. ಆ ಜೊತೆಯಲ್ಲಿ ನಾವೇನು ಗಿಡಗಳು ಹಾಕೊಂಡು ಮರಗಳು ಹಾಕೊಂಡು ನಾವು ಬೆಳ್ಕೊಂಡು ಹೋದರೆ ಮುಂದೆ ನಮ್ಮ ಮಕ್ಕಳಿಗಾದ್ರೂ ಮೊಮ್ಮಕ್ಕಳು ಕಾಲಗಾದ್ರೂ ಇದೊಂದು ಫಸ್ಲು ಕೊಡುತ್ತೆ ಅನ್ನೋ ಉದ್ದೇಶವಾಗಿನ ಈ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಈ ನಾವು ವ್ಯವಸಾಯಕ್ಕೆ ತೊಡಗಿದ್ದೀವಿ ಸರ್. ಈಗ ನೋಡಿ ಅಲ್ಲಿ ಮೇಲೆ ರೇಷ್ಮೆ ಇದೆ, ನಮ್ಮದು ಒಂದು ಎಮ್ಮೆ ಕರು ಇದೆ. ಅದು ಹುಲ್ಲಿನ ಸಲುವಾಗಿನೇ ರೇಷ್ಮೆ ನಡುಮಧ್ಯೆ ಏನು 6 ಅಡಿ ಸಾಲು ಬರುತ್ತೆ, ಅದರಲ್ಲಿ ಜೋಳ ಬಿತ್ತನೆ ಮಾಡಿದ್ದೀವಿ. ಪಕ್ಕದಲ್ಲಿ ಅದೇ ಒಂದು 10 ಅಡಿಗೆ 12 ಅಡಿಗೆ ಶ್ರೀಗಂಧ, ಹೊನ್ನೆ, ಬೀಟೆ ಮತ್ತು ಮಹಾಗನಿ ಇವುಗಳನ್ನೆಲ್ಲ ಅಳವಡಿಸ್ಕೊಂಡು ಮುಂದೆ ಬರ್ತಕ್ಕಂಥ ಈಗ ಏನು ಲೇಬರ್ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ತಪ್ಪಿಸೋದಕ್ಕೆ ಆಗಿನ ಲೇಬರ್ಗೆ ಒಂದು 500-600 ರೂಪಾಯಿ ನಾವು ಪೇಮೆಂಟ್ ಕೊಡ್ಬೇಕಾಗುತ್ತೆ ದಿನಕ್ಕೆ. ಅವ್ರು ಮಾಡ್ತಕ್ಕಂಥ ಕೆಲಸನೂ ಕಡಿಮೆ ಆಗಿರುತ್ತೆ. ಹಾಗಾಗಿನ ಯಾಕೆ ಓಟು ಇವೆಲ್ಲ ತಲೆನೋವು ಅನ್ನೋ ಉದ್ದೇಶವಾಗಿನ ಲೇಬರ್ ಖರ್ಚು ಕಡಿಮೆ ಆಗಬೇಕು, ನಮಗೆ ಅತಿ ಹೆಚ್ಚಿನ ಆದಾಯ ಬರ್ತಕ್ಕಂಥ ಒಂದು ಗಿಡ ಮರಗಳು, ಕಾಡು ಸಸಿಗಳು ತಂದು ನಾವು ಬೆಳೆಸಿದ್ವಿ. ಅದರಲ್ಲಿ ಕಾಡು ಸಸಿಗಳಂದರೆ ಮಧುಗಿರಿ ತಾಲೂಕಲ್ಲಿ ದೊಡ್ಡೇರಿ ಅಂತ ಒಂದು ಹೋಬಳಿನಲ್ಲಿ ಕಾವೇರಿ ಕೂಗ್ನವರು ಈ ಒಂದು ಪ್ಲಾಟ್ ನೋಡಿ ನಾವು ಈ ಒಂದು ಕಾಡು ಸಸಿಗಳನ್ನ ಕೊಡ್ತೀವಿ, ಬೆಳೆಸ್ತೀರ ಅಂತ ಕೇಳಿದ್ರು. ಸುಮಾರು ಒಂದು 800-1000 ಗಿಡನ ಅವ್ರ ಹತ್ರ ನಾವು ಪ್ರತಿ ಒಂದು ಗಿಡಕ್ಕೆ 3 ರೂಪಾಯಿ ಅಂತಾನೆ, ಅದು 100 ರೂಪಾಯಿ ಕೊಟ್ಟರು ಸಿಗಲ್ಲ ಅಂತ ಗಿಡಗಳು. ಅವರು ನಮಗೆ 3 ರೂಪಾಯಿ ಅಂತ ಕೊಟ್ಟುಬಿಟ್ಟು ಇದನ್ನ ಪಾಲನೆ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಅದನ್ನು ಕೂಡ ನಾವು ಹಾಕಿದ್ದೀವಿ. ಸುಮಾರು ಇದು 2.25 ಎಕರೆ ಆದರೆ ಆ ಕಡೆ 3 ಎಕರೆ ಇದೆ, ಅಲ್ಲೂ ಕೂಡ ಒಂದು ಸಸ್ಯಗಳನ್ನು, ಕಾಡು ಸಸ್ಯಗಳನ್ನು ಬೆಳೆಸ್ತಾ ಇದ್ದೀವಿ. ಓಕೆ ಸರ್, ಈಗ ಅಡಿಕೆ ಹಾಕಿ ಎಷ್ಟು ತಿಂಗಳಾಗಿದೆ, ಎಷ್ಟು ವರ್ಷ ಆಗಿದೆ ಸರ್? ಇದನ್ನ ಹಾಕಿ ಸುಮಾರು ಒಂದು 8-9 ತಿಂಗಳಾಗಿದೆ. ಈ ಪರಂಗಿ ಹಾಕಿ ಸುಮಾರು ಒಂದು 3-4 ತಿಂಗಳಾಗಿದೆ. ಈ ಪ್ರತಿಫಲ ನಾವು ಇನ್ನೂ ಕಾಯ್ತಾ ಇದ್ದೀವಿ. ಅದ್ರ ಜೊತೆಗೆ ಮೆಣಸಿನ ಗಿಡ ಹಾಕಿದ್ದೀವಿ. ಓಕೆ ಓಕೆ ಓಕೆ. ಅದ್ರ ಜೊತೆ ತರಕಾರಿಯಾಗಿ ಈ ಕ್ಯಾರೆಟು, ಬೀಟ್ರೂಟು ಮತ್ತು ಇನ್ನಿತರ ನಾವೇನು ಮನೆಗೆ ಬೇಕಾದ ತರಕಾರಿ ಏನಿದೆ ಅವು ನಾವಿಲ್ಲೇ ಭಾವಿಸಿ ಬೆಳ್ಕೊತೀವಿ ನಮ್ಮ ಒಂದು ಇದರಲ್ಲಿ. ಓಕೆ ಸರ್, ಈ 2 ಎಕರೆ ಮೇಲೆ ನೀರಾವರಿ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಸಮಗ್ರ ಕೃಷಿ ಬೆಳೆ ಬೆಳೀತಾ ಇದ್ದೀರಾ. ಸೊ ನೀರಿನ ವ್ಯವಸ್ಥೆ ಯಾವ ಥರ ಇದೆ ಸರ್? ಸರ್, ನೀರಿನ ವ್ಯವಸ್ಥೆ ನಾನು ಎದುರು ಕಾಣ್ತಕ್ಕಂಥ ಜಮೀನಲ್ಲಿ ಅಲ್ಲಿ 600 ಅಡಿ ಹಾಕ್ಸಿದ್ವಿ ನಾವು, ಅದು ಫೇಲ್ ಆಗಿದೆ. ಆ ಕಡೆ ಮೇಲ್ಭಾಗ 800 ಅಡಿ ಹಾಕ್ಸಿದ್ವಿ, ಅದು ಫೇಲ್ ಆಗಿದೆ. ಆ ಹೊರಗಡೆ ಈ ಜಮೀನು ಬಿಟ್ಟು ಹೊರಗಡೆ 3 ಎಕರೆ ಇದೆಯಲ್ಲ, ಅಲ್ಲೂ ಕೂಡ ನಾವು ಬೋರ್ವೆಲ್ಲು ಇದು ಮಾಡಿದ್ವಿ. ಬಟ್ ಏನಪ್ಪ ಅಂದರೆ ಎಲ್ಲೂ ಕೂಡ ಒಂದು ತೊಟ್ಟು ನೀರು ನಮಗೆ ಬರಲಿಲ್ಲ. ನನ್ನ ಮಗ ಏನು ಮಾಡ್ದ, ನನ್ನ ಬಾವಿ ಇದೆಯಲ್ಲ, ಆ ಬಾವಿನಲ್ಲಿ ಇರ್ತಕ್ಕಂಥ ಹೂಣು ಮಣ್ಣನ್ನು ತೆಗೆಸಿ ಅದರಿಂದ ನೀರು ಏನು ಬರುತ್ತೆ, ದಿನಕ್ಕೆ 1.25 ಅಡಿ 2 ಅಡಿ ನೀರು ಬರುತ್ತೆ. ಸುಮಾರು 60 ಉದ್ದ 30 ಅಡಿ ಆಗಲೇ ಇದೆ ಬಾವಿ ಸರ್. ಅದರಲ್ಲಿ ಆ ಬಾವಿಯಿಂದ ಕೂಡ ನಾವು ನೀರು ಸಂಗ್ರಹಣೆ ಮಾಡ್ಕೊಂಡು
ಅದರಿಂದ ಬಾವಿಯಿಂದ ಇದಕ್ಕೆಲ್ಲ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಕೆಲವೊಂದು ಸ್ಪ್ರಿಂಕ್ಲರ್ ಸೆಟ್ಟು ಅಳವಡಿಸ್ಕೊಂಡು ಇದನ್ನೆಲ್ಲ ನಾವೆಲ್ಲನ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಬೇಸಾಯ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಈಗ ತಾತ್ಕಾಲಿಕವಾಗಿ ಬಾವಿಗೆ ನೀರು ಬರ್ತವೆ, ಫ್ಯೂಚರಲ್ಲಿ ಬರ್ತವಂತ ಗ್ಯಾರಂಟಿ ಇದೆಯಾ ನಿಮಗೆ? ಬೇಸಿಗೆ ಶುರುವಾಗಿದೆ, ಬಿಸಿಲು ಜಾಸ್ತಿ ಆಗಿದೆ, ಆದರೂ ಕೂಡ ಈ ಟೈಮಲ್ಲಿ ಕೂಡ ನಾವು 1 ಅಡಿ 1 ಅಡಿ ಒಂದು ದಿನಕ್ಕೆ ನೀರು ಬರುತ್ತೆ. ಅದರಲ್ಲಿ ಎಷ್ಟು ಎಕರೆ ಮೇಂಟೈನ್ ಮಾಡ್ತಿದ್ದೀರಾ? ಅದರಲ್ಲಿ ನಾವು ಸುಮಾರು 3 ರಿಂದ 3.5 ಎಕರೆ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್. ಇದರಲ್ಲಿ 3 ರಿಂದ 3.5 ಎಕರೆ. ಹಾಂ. ಓಕೆ ಸರ್, ಬನ್ನಿ ಸರ್, ಹಂಗೆ ನೋಡೋಣ ಏನೇನಿದೆ ನಿಮ್ಮ ತೋಟದಲ್ಲಿ ಅಂತ. ಹಂಗೇನೆ ಬನ್ನಿ ಸರ್. ರೇಷ್ಮೆ ಸುಮಾರು ಒಂದು 150 ರಿಂದ 200 ಮಟ್ಟ ಅಷ್ಟು ನಾವು ರೇಷ್ಮೆನ ನಾವು ಮಾಡಿದ್ದೀವಿ. ರೇಷ್ಮೆನ ಓಕೆ. ಅದ್ರ ಜೊತೆಯಲ್ಲಿ ಈ ಶ್ರೀಗಂಧ ಇದೆಯಲ್ಲ, ಹೌದು, ಶ್ರೀಗಂಧ ಇದೆ, ಪಕ್ಕದಲ್ಲಿ ಹೊನ್ನೆ ಇದೆ, ಆಮೇಲೆ ಬೀಟೆ ಮರ ಇದೆ, ಆಮೇಲೆ ಮಹಾಗನಿ ಇದೆ, ಇದು ನುಗ್ಗೆ ಬೇಸಾಯನೂ ಕೂಡ ಮಾಡಿದ್ದೀವಿ. ಸುಗ್ಗಿ ಹಾಕೋಕ್ಕೇನು ಸರ್ ಉದ್ದೇಶ? ಈಗ ನುಗ್ಗೆನ ಸರ್ ಇದರಲ್ಲೆಲ್ಲ ನುಗ್ಗೆ ಹಾಕಿದ್ದೀವಿ. ಇದು ಫಸ್ಲು ನಮಗೇನು ಸಮಾಧಾನಕ್ಕೆ ಬರಲಿಲ್ಲ. ಮೇಲೆ ಇನ್ನೊಂದು 1 ಎಕರೆ ಪ್ಲಾಟಲ್ಲಿ ಸುಮಾರು ಇದು OCB ಅಂತ ಹೇಳ್ಬಿಟ್ಟು ಯಾವನೋ ಒಂದು ಕಂಪನಿ ಹೆಸರು, ಅದನ್ನು ತಂದು ಹಾಕಿವಿ ನಾವು. ಅದರಲ್ಲಿ ಬರ್ತಕ್ಕಂಥ ನುಗ್ಗೆ ಸುಮಾರು ಒಂದು 2 ತಿಂಗಳ ಚೆನ್ನಾಗಿ ಕಾಯಿ ಬಂತು. ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ಕಾಯಿನೂ ಬರಲಿಲ್ಲ, ಹೂವನೂ ಬರಲಿಲ್ಲ. ಓಕೆ. ಹಂಗಾಗಿನೇ ಅದರಲ್ಲೂ ನಾವು ಲಾಸ್ ಆದ್ವಿ ನುಗ್ಗೆನಲ್ಲಿ. ಅದರಲ್ಲೇ ನಾವು ತರಕಾರಿ ಹಾಕಿದ್ವಿ. ಕೃಷಿ ಇಲಾಖೆಯಿಂದ ತರಕಾರಿ ನೋಡಿ ಅವರಿಗೆ ಬಂದು ನಮಗೆ ಡ್ರಿಪ್ ಸಿಸ್ಟಮ್ ಏನು ಬರುತ್ತೆ, ಡ್ರಿಪ್ ಆಗಿರ್ಬೋದು, ಪೈಪ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆನೂ ಕೂಡ ಕೃಷಿ ಇಲಾಖೆ ಬಂದು, ತೋಟಗಾರಿಕೆ ಇಲಾಖೆ ಬಂದು ನೋಡಿ ನಮಗೊಂದು ಸಹಾಯವಾಗಿ ಅದನ್ನ ಡ್ರಿಪ್ಪು ಪೈಪ್ ಎಲ್ಲ ಅವ್ರು ಕೊಟ್ಟಿರ್ತಾರೆ. ಮತ್ತೆ ನೆಕ್ಸ್ಟ್ ಇವಾಗ ಮಳೆಗಾಲಕ್ಕೆ ಏನು ಬರುತ್ತೆ, ಜೂನ್ ಜುಲೈ ಮೇಲ್ಪಟ್ಟು ಅದರಲ್ಲೇ ಮತ್ತೆ ನಾವು ತರಕಾರಿನ ಮಾಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ನಾವು ಹಂಗೆ ನುಗ್ಗೆ ಗಿಡ ಹಂಗೆ ಬಿಟ್ಕೊಂಡಿದ್ದೀವಿ ಅದನ್ನ. ಓಕೆ. ಜೋಳದ ಸೆಪ್ಪೆ ಹಾಕಿರೋ ಉದ್ದೇಶ ಏನು ಸರ್? ಸರ್, ಮನೇಲಿ ಇರ್ತಕ್ಕಂಥ ರಾಸುಗಳಿಗೆ ಒಂದು ಮೇವು ಉತ್ಪಾದನೆ ಆಗಲಿ ಅನ್ನೋ ಉದ್ದೇಶವಾಗಿ ಈಗೇನು ಸ್ಪೇಸ್ ಇದೆ ಇದು ಖಾಲಿ ಇರುತ್ತೆ. ಹೌದು, ಇದಕ್ಕೂ ನೀರು ಬೀಳುತ್ತೆ, ಇದಕ್ಕೂ ನೀರು ಬೀಳುತ್ತಲ್ಲ, ಇಲ್ಲಿ ಏನಾದರೂ ಒಂದು ಬೆಳೆಯೋ ಒಂದು ಮೇವು ಅನ್ನೋ ಉದ್ದೇಶವಾಗಿನ ಈ ಸೆಪ್ಪೆ ಹಾಕಿದ್ದೀವಿ. ಸುಮಾರು 40 ಸೇರ್ನಷ್ಟು ಸೆಪ್ಪೆ ಹಾಕಿದ್ದೀವಿ. ಈಗ ಸುಮಾರು ಈಗ ಒಂದು 1.5 ತಿಂಗಳಿಗೆ ಇದು ಕಟಾವು ಮಾಡ್ಬೋದು. ಎಮ್ಮೆ ಇದೆ ನಮ್ಮದು, ಎಮ್ಮೆ ಕರು ಇದೆ, ಅದಕ್ಕೆ ಮೇವಿಗಾಗಿ ನಾವು ಈ ಸೆಪ್ಪೆನ ಅಂತರ್ ಬೇಸಾಯವಾಗಿನ ಇರಲಿ ಅದೊಂದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾವು ಹಾಕಿದ್ದೀವಿ. ಆಮೇಲೆ ತೇವಾಂಶನೂ ತೇವಾಂಶ ಆರೋದಿಲ್ಲ, ಕಳೆನೂ ಕಡಿಮೆ ಆಗುತ್ತೆ. ಕೃಷಿ ಇಲಾಖೆಯಿಂದ ನೀವೆಲ್ಲ ಪೈಪ್ಸು ಗನ್ಸೆಟ್ ಎಲ್ಲ ತಂದ್ರಿ ಅಂತ ಹೇಳಿದ್ರಿ. ಹೌದು ಸರ್. ಸರ್, ಅದು ಯಾವ ಥರ ಪ್ರೋಸೆಸ್ ಮತ್ತು ಎಷ್ಟು ದುಡ್ಡು ಕಟ್ಟಿಸ್ಕೊತಾರೆ, ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಎಷ್ಟು ಜನಕ್ಕೆ ಬರುತ್ತೆ ಸರ್, ಏನೇನು ಕೊಟ್ಟಿದ್ದಾರೆ ನಿಮಗೆ? ಸರ್, ಇದರಲ್ಲಿ ಕೃಷಿ ಸಹಾಯಕ ನಿರ್ದೇಶಕರಂತ ಶಿರದಲ್ಲಿ ಏನು ಆಫೀಸ್ ಇದೆ ಕೃಷಿ ಇಲಾಖೆ, ಅದರಲ್ಲಿ ಬರಗೂರಲ್ಲಿ ಏನೋ ಒಂದು ಆಫೀಸ್ ಇದೆ ಕೃಷಿ ಇಲಾಖೆದು ಸಬ್ ಆಫೀಸು. ಅದರಲ್ಲಿ ನಾವು ನಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಇನ್ನಿತರ ಏನು ಅವ್ರು ಏನು ಕೇಳ್ತಾರೆ ದಾಖಲಾತಿಗಳನ್ನ ಒದಗಿಸಿದಾಗ ಅವ್ರು ಏನು ಮಾಡ್ತಾರೆ, ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಹೊಲ ನಮ್ಮ ಹೆಸರಿಗಿದ್ದಾಗ ನಮಗೆ ಸ್ಪ್ರಿಂಕ್ಲರ್ ಸೆಟ್ಟು 30 ಪೈಪು, 5 ಗನ್ನು, ಅದಕ್ಕೇನು ಸವಲತ್ತುಗಳು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್ ಅವರು. ಎಷ್ಟು ಫೀಸ್ ಕಟ್ಟಿಸ್ಕೊತಾರೆ ಸರ್, ಏನೇನು ಡಾಕ್ಯುಮೆಂಟ್ಸು? ಸರ್, ಮೊದಲಿಗೆ ಒಂದು 1,500,000 ಒಳಗಡೆ ಇತ್ತು 30 ಪೈಪು ಮತ್ತು ಗನ್ಗೆ. ಇವಾಗ ಸುಮಾರು ಒಂದು 4,600-700 ಮೇಲ್ಪಟ್ಟು ಆ ಕೃಷಿ ಇಲಾಖೆಗೆ ಸಹಾಯಧನವಾಗಿ ನಾವು ಕಟ್ತೀವಿ. ಅದನ್ನು ಮಿಕ್ಕಿದ್ದೇನು ಅವ್ರೇನು ತೊಗೊಳ್ಳೋದಿಲ್ಲ. ಅದನ್ನು ಕಟ್ಟಿದಾಗ ಮತ್ತೆ ಅದಕ್ಕೆ ಏನು ಇರುತ್ತೋ ಅದನ್ನು ನಮಗೆ 30 ಪೈಪು 5 ಗನ್ ಅಂತ ಹೇಳ್ಬಿಟ್ಟು ಒಂದು ಪಾಣಿಗೆ ಕೊಡ್ತಕ್ಕಂಥ ಸವಲತ್ತುಗಳು, ಸರ್ಕಾರ ಸವಲತ್ತು ನಾವು ಪಡ್ಕೊಂಡು ಈ ಸೆಪ್ಪಿಗೆ ಏನು ಬೇಕು ಇದಕ್ಕೆಲ್ಲ ಒಂದು ಸ್ಪ್ರಿಂಕ್ಲರ್ ಸೆಟ್ ಆನ್ ಆಗಬೇಕಲ್ಲ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಸ್ಪ್ರಿಂಕ್ಲರಿಂದಲೇ ತುಂತುರು ಹನಿ ನೀರಾವರಿಂದಲೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಈಗ ಅದೇ ಇದನ್ನೇ ಪೈಪು ಇದನ್ನೇ ನೀವೆಲ್ಲ ತೊಗೊತೀವಿ ಅಂದರೆ ಹೊರಗಡೆ ಎಷ್ಟು ಖರ್ಚಾಗುತ್ತೆ ಸರ್? ಇದೊಂದು ಈ ಪೈಪು ಸ್ಪ್ರಿಂಕ್ಲರ್ ಸೆಟ್ ತಗೊಂತೀವಿ 40,000-50,000 ರೂಪಾಯಿ ಖರ್ಚಾಗುತ್ತೆ ಸರ್ ಇದು. ಓಕೆ. ಹಂಗಾಗಿ ಸರ್ಕಾರ ರೈತರಿಗೆ ಇಂಥವೆಲ್ಲ ಅನುಕೂಲ ಮಾಡೋದ್ರಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಸರ್. ಈಗ ಕೆಲವು ರೈತರಿಗೆ ಗೊತ್ತೇ ಇರಲ್ಲ, ಯಾಕಂದರೆ ಕೃಷಿ ಇಲಾಖೆ ಮತ್ತು ಸರ್ಕಾರ ಕಡೆಯಿಂದ ಕೆಲವೊಂದು ಯೋಜನೆಗಳು ಬರ್ತಾ ಇರ್ತವೆ. ಸೊ ಅಂಥ ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ನಿಯಮ ಏನಿದೆ, ಯೋಜನೆ ಏನಿದೆ, ಅದರಡಿಯಲ್ಲಿ ಸುಮಾರು ಮಾಡ್ತಕ್ಕಂಥ ಕೆಲಸಗಳು ಸುಮಾರು ಬರ್ತವೆ. ಓಕೆ. ನೂರಾರು ಕೃಷಿ ಚಟುವಟಿಕೆಗಳು ಬರ್ತವೆ. ನಾವು ಅದನ್ನು ನಮ್ಮ ಹೊಲಕ್ಕೆ ಏನು ಸೂಕ್ತ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಂಡು ನಾವು ಪಂಚಾಯತಿಗೆ ಅದನ್ನ ಅರ್ಜಿ ಹಾಕೊಂಡು ಆಕ್ಷನ್ ಪ್ಲಾನಲ್ಲಿ ಕ್ರಿಯಾ ಯೋಜನೆ ತಯಾರು ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡ್ರೆ ಎಲ್ಲ ಅನುಕೂಲಗಳು ಚೆನ್ನಾಗಿರುತ್ತೆ. ನೋಡಿ, ಈಗ ನಾವು ಈ ತೆಂಗಿನ ಗಿಡ ಹಾಕಿದ್ದೀವಲ್ಲ, ಇದೆಲ್ಲ ಕೃಷಿ ಇಲಾಖೆಯಿಂದ ಸಹಾಯದಿಂದ ನಾವು ಮಾಡ್ತಕ್ಕಂಥದ್ದು. ಈ ಸ್ಪ್ರಿಂಕ್ಲರ್ ಸೆಟ್ ಏನಿದೆ ಇದು ಕೃಷಿ ಇಲಾಖೆಯಿಂದ ಮಾಡ್ತಕ್ಕಂಥದ್ದು. ಈ ಏನು ಬೆಳೆ ಇದೆ ಇದೆಲ್ಲ ನಾವು ನರೇಗಾ ಮುಖಾಂತರ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮುಖಾಂತರ ನಾವು ಸವಲತ್ತನ್ನು ಪಡೆದಿದ್ದೀವಿ ಸರ್. ಸುತ್ತಲೂ ಫೆನ್ಸಿಂಗ್ ಬದ ನಿರ್ಮಾಣ ಮಾಡಿದ್ದೀವಿ. ಇನ್ನಿತರ ಈ ತೆಂಗಿನ ಗಿಡದ್ದೆಲ್ಲ ನಾವು ನರೇಗಾ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ
ಯೋಜನೆ ಅಡಿಯಲ್ಲಿ ತೊಗೊಂಡಿರ್ತಕ್ಕಂಥದ್ದು ನಮಗೆ ಒಳ್ಳೆ ಸಹಾಯ ಆಗಿದೆ. ನಾವೀಗ ಅದರಲ್ಲಿ ನಾವು ಗಿಡ ತೊಗೊತೀವಿ, ಗುಂಡಿ ತೆಗಿಸ್ತೀವಿ, ನಾವೇನು ಇದನ್ನೆಲ್ಲ ನಿರ್ಮಾಣ ಮಾಡ್ತೀವಿ ಅದೆಲ್ಲ ಸರ್ಕಾರನೇ ನಮಗೆ ಕೊಡುತ್ತೆ ಸಹಾಯಧನವಾಗಿ. ಅರ್ಥ ಆಯ್ತಲ್ಲ? ಹಂಗೆ ಕೊಟ್ಟಾಗ ನಾವು ಅದನ್ನು ಕೂಡ ನಾವು ಅವ್ರಿಗೆ ಏನು ಅರ್ಜಿ ಸಲ್ಲಿಸಬೇಕು, ಅರ್ಜಿ ಮುಖಾಂತರ ಬಂದವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ತೆಂಗಿನ ಗಿಡ ಇದೆಯಾ? ಆಯಿತು ನಿಮ್ಗೆ ಎಷ್ಟು ಬಿಲ್ ಬರಬೇಕು ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ನಮಗೆ ಆ ಅಮೌಂಟನ್ನು ನಮ್ಮ ಅಕೌಂಟಿಗೆ ಅವರು ಸಬ್ಮಿಟ್ ಮಾಡ್ತಾರೆ. ಕೃಷಿ ಹೊಂಡ ತೆಗಿಲಿಕ್ಕೆ ಅನುಕೂಲ ಇದೆ, ತೆಂಗಿನ ಗಿಡ ಬೆಳೆಸೋದಕ್ಕೆ ಅನುಕೂಲ ಇದೆ. ಆಮೇಲೆ ಪರಂಗಿದು ಪಪ್ಪಾಯಿ ಅಂತೀವಲ್ಲ, ಪಪ್ಪಾಯಿದು ಮತ್ತು ಏನಿದೆ ಇದು ತರಕಾರಿ ಸಸ್ಯಗಳನ್ನ ಏನು ಬೆಳಿತೀವಿ ಅದಕ್ಕೂ ಕೂಡ ನಾವು ಅದರಲ್ಲಿ ಸವಲತ್ತುಗಳಿದ್ದಾವೆ. ಪ್ರತಿಯೊಂದು ವ್ಯವಸಾಯಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮುಂದೆ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ. ನಮಗೆ ರೇಷ್ಮೆ ಬೆಳೆ ನಮಗೆ ಪರ್ಯಾಯವಾಗಿ ನಾವು ಲಾಸ್ಟ್ವರೆಗೂ ಇಕ್ಕಂತೀವಿ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥ ಸಮಯ ಏನಿದೆ, ಕೂಲಿ ಆಳುಗಳ ಕೊರತೆಯಿಂದಾಗಿ ನಾವೀಗ ನಡುಮಧ್ಯ ಏನು ಗಿಡ ಇಡಬೇಕು ಅವನ್ನೆಲ್ಲ ಗಿಡ ಇಟ್ಕೊಂಡಿದ್ದೀವಿ. ಓಕೆ. ಚೇಪೆ ಗಿಡ ಆಗಿರ್ಬೋದು, ಇಲ್ಲೇನೆ ಎಲ್ಲ ಶ್ರೀಗಂಧ ಇದೆ ಫುಲ್, ಇದು ಆ ಕಡೆ ಎಲ್ಲ ಕರಿಬೇವಿದೆ. ಓಕೆ. ನಮಗೆ ಗಿಡ ಬೇಕು, ಕಾಡು ಸಸ್ಯಗಳಾಗಿರ್ಬೋದು, ಅರಣ್ಯ ಸಸ್ಯಗಳಾಗಿರ್ಬೋದು, ಬಟ್ ನಮ್ಮ ತರಕಾರಿ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಏನು ಸಿಕ್ಕರೂ ನಾವು ಬಿಡಲ್ಲ. ಎಲ್ಲನ ಪಟ್ನಾಕಿನ ಜಾತಿಗೆ ಒಂದು ಗಿಡ ಸಿಕ್ತು ಅಂತ ತಂದು ನಮ್ಮ ಹುಡುಗ ಅದನ್ನ ನಾಟಿ ಮಾಡ್ತಾನೆ. ಸೊ ಉದ್ದೇಶ ಇಷ್ಟೇ. ಸೊ ಈಗ ನೀವು ಹಸುಗಳಿಗೆ ಮೇವಾಗುತ್ತೆ, ಅದಾದ್ಮೇಲೆ ನೀವು ಸ್ವಲ್ಪ ದಿನ ರೇಷ್ಮೆ ಬೆಳೆ ಬೆಳ್ಕೋಬಹುದು. ಆಮೇಲೆ ಒಂದು 5 ರಿಂದ 6 ವರ್ಷ ಆದ್ಮೇಲೆ ತೆಂಗು ಬರುತ್ತೆ, ಆಮೇಲೆ ಚೇಪೆ ಗಿಡ ಬರುತ್ತೆ, ಶ್ರೀಗಂಧ ಬರುತ್ತೆ, ಒಂದೊಂದೇ ಬರುತ್ತೆ. ಅವಾಗ ರೇಷ್ಮೆ ನಿಮ್ಗೆ ಅವಶ್ಯಕತೆ ಇರಲ್ಲ. ಓಕೆ. ಹಾಗಾಗಿ ನಾವು ಅದ್ರ ಜೊತೆಯಲ್ಲಿ ನಾವು ಇದನ್ನ ನಾಟಿ ಮಾಡಿದ್ದೀವಿ ಸರ್. ಇದು ಬಾವಿ ಸುಮಾರು 150 ವರ್ಷಗಳ ಹಿಂದಿನ ಬಾವಿ. ಇದು 150 ವರ್ಷ ಹಿಂದಿನ ಬಾವಿ. ನಮ್ಮ ತಾತ ಸಾವನು ರಂಗಪ್ಪ ಅಂತೇಳಿ ಅವರು ಈ ಬಾವಿನ ನಿರ್ಮಾಣ ಮಾಡಿ ಈ ಬಾವಿನ ತೆಗೆಸಿ ಮೊದಲಿಗೆಲ್ಲ ನೀರು ಚೆನ್ನಾಗಿ ಇದೆಲ್ಲ ಇದಾಗೋದು. ಬಟ್ ಇವಾಗ ಏನಂದ್ರೆ ಸ್ವಲ್ಪ ನೀರಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಆದಷ್ಟು ಪರವಾಗಿಲ್ಲ. ಒಂದು ದಿನಕ್ಕೆ 1.5 ಅಡಿ 1.3 ಅಡಿ ನೀರು, ಸುಮಾರು 60 ಅಡಿ ಉದ್ದ 30 ಅಡಿ ಅಗಲ, ಆ ಒಂದು ಅಂತರದಲ್ಲಿ 1.3 ಅಡಿ 2 ಅಡಿ ನೀರು ಬರೋದು ಒಂದು ಸಾಧ್ಯತೆ ಇದೆ ಸರ್. ನನ್ನ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಅಸೆಂಚರ್ ಕಂಪನಿಯಲ್ಲಿ ಅವನು BE ಇಂಜಿನಿಯರ್ ಆಗಿ ಎಲೆಕ್ಟ್ರಾನಿಕ್ಸ್ಗೆ ಹೋಗಿ ಅದರಲ್ಲಿ ಒಂದು ಅಸೆಂಚರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬನೇ ಮಗ ವಿವೇಕಾನಂದ್ ಅಂತೇಳಿ. ಅವನು ಸುಮಾರು ತಲೆ ಕೆಡ್ಸ್ಕೊಂಡು ಅವನು ಬರ್ತಕ್ಕಂಥ ಆದಾಯದಲ್ಲಿ ಸಂಬಳದಲ್ಲಿ 3 ಬೋರ್ ಹಾಕ್ಸ್ತಾರೆ ನಮ್ಮ ಹೊಲದಲ್ಲಿ. ಸುಮಾರು 2.25-3 ಎಕರೆ ಇರ್ತಕ್ಕಂಥ ಜಮೀನಲ್ಲಿ 3 ಬೋರ್ ಹಾಕ್ಸಿದಾಗ 3 ಫೇಲ್ ಆದವು. ಬಟ್ ಏನಾದರೂ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಂಡು ವ್ಯವಸಾಯ ಮಾಡ್ಬೇಕನ್ನೋ ದೃಷ್ಟಿನಾಗೆ ಅವನ ಒಂದು ಪ್ರೇರೇಪಣೆಯಿಂದ ಸುಮಾರು 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಈ ಸುಮಾರು 8 ಅಡಿ 10 ಅಡಿ ಇರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ಎಲ್ಲ ಊಣ್ ಮಣ್ಣನ್ನು ಈ ನಮ್ಮ ದೊರಂಪುರದಲ್ಲಿ ಒಂದು ತಂಡ ಇದೆ, ನೀರೆತ್ತದ ಒಂದು ಊಣ್ ಮಣ್ಣು ತೆಗೆಯಂಥ ತಂಡ ಮಿಷಿನ್ ತರಿಸ್ಕೊಂಡು ಅದ್ರ ಮುಖಾಂತರ ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಈ ಬಾವಿಂದನ ನಾವೇನು ಈಗ ನಾವು ಸಮಗ್ರ ಕೃಷಿ ಮಾಡಿದ್ದೀವಿ ಆ ಗಿಡಗಳಿಗೆಲ್ಲ ನೀರು ಒದಗಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಈ ಬಾವಿ ತಗೊಂಡಿದೆ. ನಾವು ಅದಕ್ಕೆ ಗೌರವ ಕೊಟ್ಕೊಂಡು ನಾವೇನು ಬಾವಿಯಿಂದ ಏನು ಒಂಚೂರು ಮಣ್ಣು ಬೀಳಿಸ್ದಂಗೆ ಅದು ನಾವೆಲ್ಲ ಇದು ಮಾಡಿಕೊಂಡು ಆ ಬಾವಿಯಿಂದ ನಾವು ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಹೊಲಗಳಿಗೆ ಗಿಡಗಳಿಗೆ ನಾವೆಲ್ಲ ನೀರು ಹಾಸ್ತಾ ಇದ್ದೀವಿ ಸರ್. ಓಕೆ ಸರ್, ಇದು ನುಗ್ಗೆ ಗಿಡ ಅಂದರೆ ನಾವು ವ್ಯಾಪಾರದ ಸಲುವಾಗಿ ಒಳ್ಳೆ ತಳಿಯನ್ನು ಹುಡುಕಿ ನಾವು ಓಡಿಸಿ ತಳಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡು ನುಗ್ಗೆ ಗಿಡ 10 ಅಡಿ ಪ್ಲಸ್ಸು 5 ಅಡಿ ಒಂದೊಂದು ಗಿಡ ಅಂತ ಹೇಳ್ಬಿಟ್ಟು ನಾವು ಅಂತರವಾಗಿ ಬೇಸಾಯ ಮಾಡಿದ್ವಿ. ಇದು ಆಗದಂಥ ಒಂದು 3 ತಿಂಗಳು 4 ತಿಂಗಳು ಆದ ನಂತರ 1 ತಿಂಗಳು ಚೆನ್ನಾಗಿ ಕಾಯಿ ಬಂತು ಸರ್. ಬಂದ ಮೇಲೆ ತಿರುಗಿ ಮತ್ತೆ ಆಮೇಲೆ ಇದು ಕಾಯಿನೂ ಬರಲಿಲ್ಲ, ಹೂವೂ ಬರಲಿಲ್ಲ. ಹಂಗಾಗಿ ಈ ಓಡಿಸಿ ತಳಿ ನಮಗೆ ಸೂಟ್ ಆಗಲ್ಲ ಅನ್ನೋ ಉದ್ದೇಶವಾಗಿ ಇದನ್ನು ತೆಗೆದ್ಬಿಟ್ಟು ನಾವು ಇನ್ನೊಂದು ಭಾಗ್ಯಲಕ್ಷ್ಮಿ ತಳಿ ಅಂತ ಏನೋ ಬರುತ್ತಂತೆ, ಅದನ್ನು ನಾವು ನಾಟಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ನುಗ್ಗೆಗಿಡ ನಮಗೇನು ಉಪಯೋಗ ಆಗಲಿಲ್ಲ ಸರ್. ಓಕೆ. ಆ ಜೊತೆಯಲ್ಲಿ ನುಗ್ಗೆ ಗಿಡ ಇದ್ರೂ ಇಲ್ಲಿ ಬಿಟ್ಟರು ಬಿಡಲಿ ಅನ್ನೋ ಉದ್ದೇಶವಾಗಿ ಪಕ್ಕದಲ್ಲಿ 10 ಅಡಿ ಅಂತರದಲ್ಲಿ 10 ಅಡಿ 12 ಅಡಿ ಅಂತರವಾಗಿ ಮಹಾಗನಿ ಇದೆ. ಹೌದೌದು. ಆ ಕಡೆ ರಕ್ತಚಂದನ ಇದೆ, ಈ ಕಡೆ ಶ್ರೀಗಂಧ ಇದಾವೆ ಆ ಕಡೆ ಎಲ್ಲ. ಹಂಗಾಗಿ ಸುಮಾರು 1 ಎಕರೆ ಪ್ಲಾಟ್ ಅಲ್ಲಿ ನಾವು ಇಷ್ಟೆಲ್ಲ ಗಿಡಗಳನ್ನ ನಾಟಿ ಮಾಡಿದ್ದೀವಿ. ಈ ನುಗ್ಗೆ ಗಿಡ ಒಂದು ಆಚೆಗೆ ಹೋಗ್ಬಿಟ್ರೆ ಇದೇನು ಪ್ಲಾಟ್ ಐತೆ ಇದು ಕಾಡು ಸಸಿಗಳು ಇವೆಲ್ಲ ಕ್ಲೀನಾಗಿ ಮೇಂಟೈನ್ ಆಗುತ್ತೆ ಅನ್ನೋ ಉದ್ದೇಶವಾಗಿ ಅಂದ್ರೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಇದನ್ನು ವ್ಯವಸ್ಥೆ ಮಾಡಿದ್ವಿ. ಬಿಟ್ರೆ ನಾವೇನು ವ್ಯಾಪಾರ ಉದ್ದೇಶಕ್ಕಲ್ಲ. ಮುಂದೆ ಬರ್ತಕ್ಕಂಥ 20 ವರ್ಷ 15 ವರ್ಷ ಮುಂದಿನ ಇದರಲ್ಲಿ ನಮ್ಮ
ಮಕ್ಕಳು ಮೊಮ್ಮಕ್ಕಳು ಪೀಳಿಗೆಯಲ್ಲಿ ಏನೋ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಕಾಡು ಸಸ್ಯಗಳನ್ನ ನಾವು ಬಳಕೆ ಮಾಡಿದ್ದೀವಿ, ಬೆಳೆಸ್ತಾ ಇದ್ದೀವಿ ಸರ್. ಅಂದರೆ ನೀವು ಬೆಳೆಸಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲದಲ್ಲಿ ಅದು ಕಟಾವಿಗೆ ಬಂದು ಅವರಿಗೆ ಸ್ವಲ್ಪ ಕಟಾವಿಗೆ ಬಂದು ಮುಂದೆ ಹೆಚ್ಚಿನ ಬೆಲೆಗಿನಾಗಿ ಇವು ಮಾರಾಟ ಆಗಿ ಒಂದು ಒಳ್ಳೆ ತಳಿಯಾಗಿ ಕಾಡು. ಈಗ ನಾವೇನಂತ ಹೇಳಿದ್ರೇನೆ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಗಿಡ ಮರಗಳಿದ್ದಾವೆ, ಮಳೆ ಅತಿ ಹೆಚ್ಚಾಗಿ ಬರುತ್ತೆ ಅನ್ನೋ ಉದ್ದೇಶವಾಗಿ ನಾವು ಬೋರ್ ಜಮೀನು ಇಟ್ಕೊಂಡು ಇಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ಮನ್ಸಿಗೆ ನೋವಾಗುತ್ತೆ. ಹಂಗಾಗಿ ಈ ಕಾಡು ಸಸ್ಯಗಳ ಜೊತೆನಲ್ಲಿ ಸಮೃದ್ಧವಾಗಿ ಹೊಲ ಇರಬೇಕನ್ನೋ ದೃಷ್ಟಿನಾಗೆ ಕಾಡು ಬೆಳೆದಂಗೆ ಬೆಳಿಬೇಕು ನಮ್ಮ ಹೊಲ ಅನ್ನೋ ದೃಷ್ಟಿನಾಗೆ ನಾವೆಲ್ಲ ಈ ಗಿಡಗಳು ಮಹಾಗನಿ, ರಕ್ತಚಂದನ, ಶ್ರೀಗಂಧ, ಇನ್ನೇನು ಕಾಡು ಸಸ್ಯಗಳು ಏನು ಬರ್ತವೆ, ಬೀಟೆ, ಹೊನ್ನೆ ಎಲ್ಲ ಗಿಡನೂ ನಾವು ನೆಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ ಸರ್, ಅವಕ್ಕೆ ನಾನು ನೀರು ಕೊಡ್ತಾ ಇದ್ರೆ ಹೆಂಗೆ ಸರ್? ನೀರು ಇದರಲ್ಲಿ ಪೈಪ್ ಸಿಸ್ಟಮಲ್ಲಿ ಇದೇನು ಬರುತ್ತೆ ಪೈಪ್ ಸಿಸ್ಟಮಲ್ಲಿ ನಾವೆಲ್ಲ ನೀರನ್ನು ಹಾಯಿಸ್ತಾ ಇದ್ದೀವಿ ಇದರಲ್ಲಿ. ಓಕೆ ಸರ್. ಬಾವಿನಲ್ಲಿ ನೀರು ಕೊರತೆ ಇರೋದ್ರಿಂದ ಸ್ವಲ್ಪ ಈಗ 15 ದಿನ 20 ದಿನ ಆಯಿತು ನಾವು ನೀರು ಹಾಯಿಸಿ, ಹಂಗಾಗಿ ಸ್ವಲ್ಪ ಗಿಡ ನರುಕಲಾಗಿ ಕಾಣ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಓಕೆ, 2.5 ಎಕರೆ 3 ಎಕರೆ ನೀರಾವರಿ ಮಾಡಿದಿರ, ತುಂಬ ವೆರೈಟಿ ಗಿಡ ಇಟ್ಟಿದ್ದೀರಾ ಸರ್. ಈಗ ನಿಮ್ಮ ವಯಸ್ಸು ಎಷ್ಟು ಸರ್, ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ? ಸರ್ ಈಗ ನನಗೆ 60 ವರ್ಷ. ಈಗ ನಾನು ಒಬ್ಬನೇ ಇವೆಲ್ಲ ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ. ನನಗೊಬ್ಬನೇ ಮಗ ವಿವೇಕಾನಂದ್ ಅಂತೇಳಿ, ಅವನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಅಸೆಚರಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಬಟ್ ಅವನು ಏನು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಅವನು ಸಾಥ್ ಕೊಟ್ಟಾಗ ಅವನ ಜೊತೆ ನಾನು ಸ್ವಲ್ಪ ಸಪೋರ್ಟ್ ಆಗಿ ಇದೆಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ನಮ್ಮ ವಿವೇಕಾನಂದ ಮತ್ತು ನಮ್ಮ ಮನೆಯವರು ಶ್ರೀಮತಿ ಕವಿತಾ ಅವರು ಇದ್ದಾರಲ್ಲ, ಇವರೇ ನನಗೆ ಸ್ಫೂರ್ತಿಯಾಗಿ ಈ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಸಹಾಯ ಆಗ್ತಾ ಇದೆ. ನಾವು ಬೇರೆ ಕಡೆ ಲೇಬರ್ಸ್ಗಳು ತರೋದಕ್ಕೆ 500-600 ರೂಪಾಯಿ ಕೊಟ್ಟು ತರೋಕ್ಕಾಗಲ್ಲ. ಹಂಗಾಗಿ ಅತಿ ಹೆಚ್ಚು ಸುಮಾರು ಒಂದು ಕೆಲಸದಲ್ಲಿ ಒಂದು 60 ಭಾಗ 70 ಭಾಗ ನನ್ನ ಮಗನೇ ಮಾಡಿಕೊಡ್ತಾನೆ. ಅಲ್ಲ ಸರ್, ಈಗ ಅವ್ರು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಕೆಲಸ ಇರುತ್ತೆ, ಅದು ಇದ್ರೂ ಇದನ್ನು ಬಂದು ಮಾಡ್ತಾರೆ ಹಂಗಾದ್ರೆ? ಸರ್ ಬೆಳಗ್ಗೆ ಅವನಿಗೆ ಒಂದು 10ರಿಂದ 11 ಗಂಟೆಗೆ ಅವನಿಗೆ ಆಫೀಸ್ ವರ್ಕ್ ಶುರುವಾದರೆ ಬೆಳಗ್ಗೆ 6 ಗಂಟೆಗೆ ಬಾವಿ ಹತ್ರ ಬಂದವನು ಎಲ್ಲ ಕೆಲಸನ ಅವನೇ ನಿರ್ವಹಣೆ ಮಾಡಿಕೊಂಡು, ಜೊತೆಗೆ ನಾನು ಸಪೋರ್ಟಿವ್ ಆಗಿರ್ತೀನಲ್ಲ, ಸಪೋರ್ಟ್ ಮಾಡಿಕೊಂಡು ಮಿಕ್ಕಿ ಟೈಮಲ್ಲಿ 10 ಗಂಟೆ ಮೇಲ್ಪಟ್ಟು ಊಟ ಮಾಡಿಕೊಂಡು ಡ್ಯೂಟಿ ಕೂತ್ಕೊತಾನೆ. ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ಬಿಡುವಾಗ ತಿರುಗಿ ಮತ್ತೆ ಬಂದು ಏನಾದರೂ ಬ್ಯಾಲೆನ್ಸ್ ವರ್ಕ್ ಇದ್ದರೆ ಸಪೋರ್ಟಾಗಿ ನಮಗೆ ಇದೆಲ್ಲ ಮಾಡೋದಕ್ಕೆ ನನ್ನ ಮಗನೇ ಕಾರಣ ಅಂತ ನಾನು ಆತ್ಮೀಯ ಒಂದು ಇದರಿಂದ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಡ್ತಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಮಗ ಮತ್ತು ನಮ್ಮ ಮನೆಯವರ ಒಂದು ಸ್ಫೂರ್ತಿ ಮೇರೆಗೆ ಈ ಕೆಲಸ ಎಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಶಿರಾ ತಾಲೂಕು ಅದು ಹೂಳಿಕುಂಟೆ ಹೋಬಳಿನಲ್ಲಿ ಅತಿ ಹೆಚ್ಚಾಗಿ ಯುವಕರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಲ್ಲಾದ್ರೂ ನೋಡಿ ಬರೀ ಬೋರ್ಗಳು ಮತ್ತು ವ್ಯವಸಾಯದ ಬಗ್ಗೆ ಏನೋ ಒಂದು ಹುಚ್ಚು, ಪ್ರತಿಯೊಂದು ಈ ಕಮರ್ಷಿಯಲ್ ಬೆಳೆ ಬೆಳೆಯೋದು, ಹೆಚ್ಚಿನ ಲಾಭ ತಗೊಳ್ಳೋದು, ಹತ್ತಿ ಜೊತೆಯಲ್ಲಿ ಈ ನಮ್ಮ ಆಹಾರ ಧಾನ್ಯಗಳನ್ನ ಬೆಳೆಯೋದು, ಏನೊಂದು ಸ್ಫೂರ್ತಿಯಾಗಿ ಮಕ್ಕಳು ಕೆಲಸ ಮಾಡ್ತಾ ಇದ್ವಿ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟು ಧನ್ಯವಾದ ಸರ್. ನಿಮಗೆ ಧನ್ಯವಾದ ಸರ್.